ಚಲೋ ಆಗೈತೆ ರೀ ಉಪ್ಪಿಟ್ಟು. ಸಣ್ಣ ರೌದು ಉಪ್ಪಿಟ್ಟು ಮಾಡಿ ನೋಡ್ರಿ, ತೆಳ್ಳಗೆ ಚೆನ್ನಾಗಿರುತ್ತೆ. ನನಗೆ ಮಾತ್ರ ಭಾಳ ಇಷ್ಟ. ಚೋಡಾ ಜೊತೆಲಿ ನೆಂಚ್ಕೊಳಕ್ಕೆ ಮಸ್ತಾಗಿರುತ್ತೆ ನೋಡ್ರಿ. ನಾನೇ ಮಾಡೀನಿ ಎಲ್ಲ ಒಟ್ಟು. ನಮ್ಮ ಮಮ್ಮಿ ಇದಕ್ಕೆ ಹೋಗ್ಯಾಳ್ರಿ, ಇಲ್ಲಿ ಪಲ್ಯ ಮಾಡೀನಿ ಒಂದು 2 ಥರ. ಇದು ಮೆಕ್ಕೆಕಾಯಿ ಪಲ್ಯ, ಇದು ಬೆಂಡೆಕಾಯಿ ಪಲ್ಯ, ಇದು ಮೂಲಂಗಿ ಪಚ್ಚಡಿ. ಇಷ್ಟು ಮಾಡೀನಿ. ರೈಸ್ ಕೂಗಿಸ್ಬೇಕು, ಮಧ್ಯಾಹ್ನಕ್ಕೆ ಕೂಗಿಸ್ಕೊಂಡ್ರೈತಂತೆ ಸುಮ್ಬಿಟ್ಟು ನೋಡ್ರಿ. ಇನ್ನು ನಮ್ಮದು ನಾಷ್ಟ ಇಲ್ಲ. ಮಮ್ಮಿ ಅಲ್ಲಿ ಯಾರೋ ತೀರ್ಕೊಂಡಾರ, ಮಾತಾಡ್ಸಕ್ಕೆ ಹೋಗ್ಯಾರ. ಹಂಗಾಗಿ ಇನ್ನು ಯಾರ್ದು ನಾಷ್ಟ ಇಲ್ಲ. ಇವರು ಅರ್ಜೆಂಟ್ ಮಾಡಾಕತ್ರ ಅಂತೇಳಿ ಮಾಡಿಕೊಟ್ಟೆ ಇವ್ರಿಗೆ ಒಂಚೂರು. ತವ್ರ ಮನೆಗೆ ಹೊಂಟ ನೋಡ್ರಿ ಅವ್ರೀಗ. ನಾನು ಬಿಟ್ಟು ಹೋಗಿ ಯಾರೇ ನಾ ಬಂದಿನೇ ತವ್ರ ಮನೆಗೆ, ನೀ ಬಂದಿ ಇಲ್ಲ. ನಂಗೇನು ಮಜಾನೇ ಇಲ್ಲ. ನಂದೇನು ಮಜಾ ಹೇಳು, ಎಲ್ಲ ನಿಂದೆ. ನನ್ನ ತವ್ರ ಮನೆಗೆ ಏನೂ ಇಲ್ಲ. ನಿನ್ನ ತವ್ರ ಮನೆಯಿಂದ ಭಾರಿ ಜೋರು ಐತಿ. ಫ್ರೆಂಡ್ಸ್ ಕಾಯಕತ್ತಾರೆ ನೋಡ್ರಿ ಅವರಿಗೆ ಸದ್ದ. ನಿನ್ನೆ ನನ್ನನ್ನು ಕರ್ಕೊಂಡು ಹೋಗಿದ್ರು ಜಾತ್ರೆಗೆ. ಅವರಿಗೆ ಅಷ್ಟು ಕಂಫರ್ಟಬಲ್ ಆಗಿಲ್ಲ. ಫ್ರೆಂಡ್ ಜೊತೆ ಫ್ರೆಂಡ್ಸ್ ಜೊತೆ ಸೇರ್ಕೊಂಡ್ರೆ ಮುಗೀತು. ಚಾ ಬೇಕಾ? ಅವಿಷ್ಟು ಚೋಡ ಖಾಲಿ ಮಾಡು, ಚೋಡ ಖಾಲಿ ಮಾಡು. ನಿನಗೆ ಅಂತಲೇ ಹಾಕಿ ಕೊಟ್ಟಿರೋದು ಅವ್ಕರ್ನೀಗ. ನೈನಾ ಹೋಮ್ವರ್ಕ್ ಬರೆಯತ್ತ ನೋಡ್ರಿ, ವಾಟ್ಸಪ್ಪಿಗೆ ಕಳಿಸ್ಕೊಂಡಾಳ. ನಿನ್ನೆನೇ ಕಳ್ಸ್ಯಾರ, ಈಗ ಕುಂತ್ಕೊಂಡು ಬರೆಯಾಗತ್ತಾಳ. ಇವ್ರಿಗೆ ಸದ್ದ ಹೋಗೋರು ಊರಿಗೆ. ನನ್ನನ್ನು ಬಿಟ್ಟೋಗ್ತೀನಿ, ಬಿಟ್ಟೋಗ್ಬೇಡ ನನ್ನ. ಹೊಂಟ್ಯಾ ರೀ? ರೀ ಎಷ್ಟೊತ್ತಿಗೆ ಬರೋದು ಒಳ್ಳೆ? 1 ನಿಮಿಷ ದಾಡಿ ಹಿಂಗೆ ಮಾಡ್ತೀಯ? ಹಾಂ ಲೇಟ್ ಅಂದರೆ ನೋಡ್ರಿ, ನಾನು ಬಿಟ್ಟು ಕಾರ್ ತೊಗೊಂಡು ಮಜಾ ಮಾಡಕ್ಕೆ ಹೊಂಟ್ರು. ಅವ್ರೂರಿಗೆ ಹೊಂಟ್ರು ನೋಡ್ರಿ. ಅವ್ರಿಗೆ ಸದ್ಯ ನಿನ್ನೆ ಜಾತ್ರೆ ಮಾಡೀವಿ. ನಿನ್ನೆ ಇವತ್ತು ಕಲ್ಲು ಗುಂಡು. ರೀ ಇದು ಕಲ್ಲು ಗುಂಡಿಂದ ಎತ್ತಿದ್ರೆ ಒಂಚೂರು ವಿಡಿಯೋ ಮಾಡ್ಕೊಂಬ. ಕಲ್ಲು ಗುಂಡು ಎತ್ತಾರಲ್ಲ, ಅದೊಂಚೂರು ವಿಡಿಯೋ ಮಾಡ್ಕೊಂಬ. ಕಲ್ಲು ಗುಂಡು ಎತ್ತೋದು ಇವತ್ತು ಈಗ ಆಲ್ರೆಡಿ ಮುಗಿದಿರ್ತೈತೆ ನೋಡ್ರಿ. ಪಲಕ್ಷಿದು. ಹಾಂ, ಅದನ್ನು ತಳ್ಳಿಲ್ಲ. ಹಾಂ ರೀ, ನಾ ತೊಗೊಂಬರ್ಬೇಕಂತ ನೆನಪಾರ ಅಲ್ಲೇ ಬಿಟ್ಟು ಬನ್ನಿ. ಬಿಸಿಲು ಹೆಂಗೆ ಕಣ್ಣಿಗೆ ಕುಕ್ಕಾಕೈತಿ ನಾವು. ಹಿಂಗನ್ನು ಹಿಂಗೆ ಆಗ್ರ ಹಿಂಗೆ ಹಾಂ ನಂದೆ ಹಿಂಗೆ ಹಿಂಗೆ ಮಾಡು, ಹಿಂಗೆ ಮಾಡಿ ಹಿಂಗೆ ಅದಲ್ಲ. ರೀಲ್ಸ್ ಮಾಡ್ತೀನಿ, ರೀಲ್ಸ್ ಮಾಡಿ. ಫ್ರೆಂಡ್ಸ್ ನೋಡ್ರಿ, ನಮ್ಮಮ್ಮ ಕೊಬ್ಬರಿ ಹೆಚ್ಚಾಕತ್ತಾರ. ನಿನ್ನೆ ಜಾತ್ರೆಗೆ ಮನೆ ದೇವರಿಗೆಲ್ಲ ಹೋಗ್ಬಂದಿದ್ದೆಲ್ಲ ಕಾಯಿ ಓಡಿಸ್ಕೊಂಬಂದಿದ್ದು ಅವೆಲ್ಲ ಇದ್ದು ಅವನ್ನ ಹೆಚ್ಚಾ ಕೂತಿದ್ದಾರೆ. ಹಾಯ್ ಮಾಡಿಸ್ಬೇಕಂತೇಳಿ ಎಷ್ಟು ಸತಿ ಪ್ರಯತ್ನ ಪಟ್ಟಿನಿ, ಅವ್ರು ಮಾಡೋಕೆ ರೆಡಿ ಇಲ್ಲ ನೋಡ್ರಿ. ನಾನು ಮೊನ್ನೆಯಿಂದನೂ ಟ್ರೈ ಮಾಡ್ತಾನೆ ಇದ್ದೀನಿ. ಒಂದು ಸತಿ ಹಾಯ್ ಮಾಡ್ಸೋಣ ಅಂತಂದ್ರೆ ಅಂತ ನೋಡ್ರಿ, ಹಾಯ್ ಮಾಡೋಕೆ ರೆಡಿನೇ ಇಲ್ಲ ನಮ್ಮಮ್ಮ. ಮೊನ್ನೆ ಸುಟ್ಟು ಕೇಳಾಕತ್ತೀನಿ ನೋಡ್ರಿ. ಒಂದು ಸತಿ ಹಿಂಗನ್ನು ಹಾಯ್ ಅಂತ ಅಂತಂದು ಹಿಂಗಂದ್ರೆ ಹ್ಞೂ ಅಂತ ನೋಡ್ರಿ, ಒಲ್ಲೆ ಅಂತಾಳೆ, ಹಾಯ್ ಮಾಡೋಂಗಿಲ್ಲ.
ಹಾಯ್. ಮಮ್ಮಿ ಈ ಕಡೆ ಸುರಿಬೇಕಿಲ್ಲ ಅದನ್ನೆಲ್ಲ ತಣ್ಣಗೆ ಹಾಕಿತ್ತು. ಹಾಂ ಮಮ್ಮಿ ಈ ಕಡೆ ಸುರಿಬೇಕಿಲ್ಲ ನೆಲ ತಣ್ಣಗೆ ಹಾಕಿತ್ತು. ಮುಗೀತಾ? ಬಾಂಡೆ ತಿಕ್ಕೀನಿ. ಒಟ್ಟು ನಳ ಹಚ್ಚಟ್ರಿ ತೋರಿಸಿದ್ಯಾ? ಈ ನೋಡ್ಕೊ ಇದೊಂದ್ಸಲ ನೋಡ್ಕ ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇವರು ನಮ್ಮ ಅಜ್ಜಿ. ನನಗೆ ಓದ್ ಬಿಡೋದಾಗ ಒಬ್ಬರು ಕಮೆಂಟ್ ಹಾಕಿದ್ರು, ಈ ಅಜ್ಜಿ ಯಾರು ಮತ್ತು ಶೆಡ್ನ್ಯಾಗ ಯಾಕೆ ಇರ್ತಾರೆ ಅಂತೇಳಿ. ಇವರು ಬಂದು ನಮ್ಮ ಅಜ್ಜಿ ನೋಡ್ರಿ, ನಮ್ಮ ಅಪ್ಪಾಜಿಯವರ ಅಮ್ಮ. ಅವರು ಶೆಡ್ನ್ಯಾಗ ಇರಂಗಿಲ್ಲ, ಎಲ್ಲನೂ ಮನೆ ಒಂದೇ ನಮ್ಮದು. ಒಳಗಡೆ 2 ರೂಮ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಶೆಕೆ ಜಾಸ್ತಿ ಆಗುತ್ತೆ. ಹಂಗಾಗಿ ತಣ್ಣ ಗಾಳಿಗಂತೇಳಿ ನಾವು ಬಂದು ಕುಂದ್ರೋದು ಅಡುಗೆ ಮಾಡೋದು ಎಲ್ಲ ಮಾಡ್ತೀವಿ. ಇಲ್ಲಿ ಅಜ್ಜಿ ಒಬ್ಬರೇ ಇರಂಗಿಲ್ಲ, ಎಲ್ಲರೂ ಜೊತೆಗೇ ಇರೋದು ನಾವು. ಅವರೊಬ್ಬರು ಶೆಡ್ನ್ಯಾಗಿದ್ದು ನಾವು ಮನೇಲಿರೋದು ಹಂಗೇನೂ ಇಲ್ಲ. ಇವ್ರು ಯಾರಂತ ಕೇಳಿದರೆ ಇವರು ನಮ್ಮ ಅಪ್ಪಾಜಿಯವರ ಅಮ್ಮ, ನಮ್ಮ ಅಜ್ಜಿ ಆಗ್ಬೇಕು ನೋಡ್ರಿ. ಯವ್ವ ಮಮ್ಮಿ ಹೆಂಗೆ ಹೇಳ್ಕೊಡ್ತಾಳೆ ನೋಡು, ಹೆಂಗೆ ಹೇಳ್ಕೊಡ್ತಾಳೆ ನೋಡು ಅಂತೀನಿ. ರುಬ್ರಿ ನೀವು ಕುತ್ಕೊಂಡು ಸುಮ್ಮ. ಯವ್ವ ಅಮ್ಮ ಮುಗಿತಾ? ಮುಗಿತಾ? ಮಮ್ಮಿ ಮಾಡಲಕ್ಕೆ ಅಂತ ಇದು ನೋಡ್ರಿ ಹೆಂಗೆ ಅಲ್ಲಿ ಅದ ಎಂತ ಉಳ್ಕೊಂಡವು. ಮತ್ತು ಇಲ್ಲಿ ಗುರಮ್ಮ ಕೇಳಿಸಲ್ಲ ಕರಿ ಒಂದ್ಸಲ ಕರಿ. ಮಾಮ ಒಂದ್ಸಲ ಮಾಡಿಸ್ತೀನಿ ಕರಿಯಾ. ಹಾಯ್ ಮಾಡಿ ಅರ್ಥ ಆಗಲ್ಲಕ್ಕಿಗೆ. ಸ್ಯಾರ್ಸ್ ವಾಪಸ್ ಹಾಕು ನಾನು ಮತ್ತೆ ಗುಂಟು ಬಿದ್ದಾವಲ್ಲಿ ಕೆಲಸ ಅಟ್ಟೆ ಮಾಡ್ರಿ. ಒತ್ತು ನೋಡ ಮಮ್ಮಿ ಗುರಮ್ಮ ಆಕೇನೋ ಗೊತ್ತಾಗಲ್ಲ ಪಾಪ. ಈಗ ಹಾಕುದಾ ತಡ್ಕಂತೆ. ಯವ್ವ ಮುರಿದಿ ಮತ್ತ ಕೋಲ್ ಮುರ್ಕೊಂಡು ಹಾಕತ್ ಮ್ಯಾಲ ಅದು ನೋಡೋದು. ನಾನು ಅವಾಗಲೇ ಮಮ್ಮಿ ನೀ ಹೋಗಿದ್ದಲ್ಲ ಅಜ್ಜಿನ ಕೇಳ್ಕೊಂಬರಕ್ಕ, ಅವಾಗ ನಾನು ಮುಟ್ಟಕ್ಕೆ ಹೋದೆ. ಹಿಂಗೆ ತಿರ್ಸಕ್ಕೆ ಹೋದೆ, ಬಂದು ಮುಡ್ಕಿದ್ಕೊಂಡು ಕೈಯಾಗ ಅಂದ್ರೆ ಏನೋ ಬೇಕೇನೋ ಆಟಕ್ಕೆ ತಗೋ ಅಂತ ಹೇಳಿ ಕೇಸಿ
ಒಂದು ಕಿತ್ತಿತ್ತು, ಇನ್ನೂ ಒಂದೇ ಉಳಿದಿತ್ತಲ್ಲ ಅದು ಕೇಳಿದ್ದು ನಾನು. ಫ್ರೆಂಡ್ಸ್ ಇವಾಗ ಸಂಜೆ ಆಗೈತೆ ನೋಡ್ರಿ, ಊರಾಗ ಬಂದೀವಿ. ಯಾಕಂತಂದ್ರೆ ನಯನಂಗೆ ಒಂದು ಸ್ವಲ್ಪ ಬಟ್ಟೆ ತೊಗೋಬೇಕಾಗಿತ್ತು, ಟೈಸ್ ತೊಗೋಬೇಕಾಗಿತ್ತು ನೋಡ್ರಿ ಆಕಿಗೆ. ಅಲ್ಲಿ ನಮ್ಮೂರಾಗ ತೊಗೊಂಡ್ರೆ ಸಟ್ ಆಗೋಲಾಗ್ಯಾವ ಆಕಿಗೆ. ನಾನು ಈಗ ಒಂದು 2 ವರ್ಷದಿಂದ ಇಲ್ಲೇ ತೊಗೊಂಡೋಗಿದ್ದೆ. ಅವು ಸ್ವಲ್ಪ ಕಂಫರ್ಟಬಲಾಗಿ ಚೆನ್ನಾಗಿದ್ದಾವೆ ಅಂತ ಆಕಿಗೆ. ಹಂಗಾಗಿ ಅಜ್ಜಿ ಊರಾಗ ತೊಗೊಳಮ್ ನಾವು ಅಂತೇಳಿ ಮೊನ್ನೆ ನಮಗೆಲ್ಲ ತೊಗೊಂಬಂದು ನೋಡ್ರಿ. ಆವಾಗ ಬೇಡ ಅಂದ್ಲಕ್ಕಿ. ಆವಾಗ ಹೇಳಿದೆ ನಾನು ಅಲ್ಲೇ ತೊಗೊತೀನಿ ಏನ ಅಂತೇಳಿ. ಅವು ಯಾಕೆ ಕಂಫರ್ಟಬಲ್ ಆಗ್ತಾಯಿಲ್ಲ ಅಂತ ಅವಳಿಗೆ ಅಲ್ಲಿವು. ನನಗೆ ಮೊನ್ನೆ ತಿಂದಿಲ್ಲ ಅವೇ ಕಂಫರ್ಟಬಲ್ ಆಗಿದ್ದಾವೆ, ಅದೇ ಥರದ್ದೇ ಬೇಕು ಅಂತಂದ್ಲು. ಸರಿ ಅಂತೇಳಿ ಅವು ಇಸಾ ಕಂಪ್ನಿವಿದ್ದು ನೋಡ್ರಿ, ಅವೇ ತೊಗೊಂಡ್ರಾಯ್ತು ಅಂತೇಳಿ ಬಂದಿದ್ದೆ. ಬಟ್ ಅವು ಸಿಗಲಿಲ್ಲ, ಬೇರೆ ಯಾವುದೋ ಒಂದು ಕಂಪ್ನಿ ಕೊಟ್ಟ. ಮತ್ತು ಒಂದು ಸೀರೆ ತೊಗೊಂಡ್ರಾಯ್ತು ಅಂತೇಳಿ ನೋಡ್ತಾ ಇದ್ದೀನಿ ನೋಡ್ರಿ. ನನಗೆ ಇಷ್ಟ ಆಗೋಂಥ ಸೀರೆ ಯಾವುವು ಸಿಗ್ತಾ ಇರಲಿಲ್ಲ. ನಾಳೆ ಇದಕ್ಕೆ ಬೇಕು ನೋಡ್ರಿ, ಹಿರಿಯರ ಪೂಜೆ ಮಾಡ್ತೀವಲ್ಲ ಆವಾಗ ನಮ್ಮ ಅತ್ತಿಗೆ ಏರ್ಸಕ್ಕೆ ಬೇಕಾಗಿತ್ತು. ತೊಗೊಂಡ್ರಾಯ್ತು ಅಂತೇಳಿ ನೋಡಿದೆ. ನಂಗೆ ಯಾವುದೋ ಅಷ್ಟು ಸೂಟ್ ಆಗಲಿಲ್ಲ ಸೀರೆ. ನಂಗೆ ಸ್ವಲ್ಪ ರೇಂಜ್ ಕಡಿಮೆ ಇರೋದು ನೋಡ್ತಾ ಇದ್ದೆ, ಅಷ್ಟೊಂದು ಯಾವ ಸೂಟ್ ಆಗಲಿಲ್ಲ. ಮತ್ತು ಬೇರೆ ಅಂಗಡಿಗೆ ಹೋದ್ವಿ ನೋಡ್ರಿ. ಇನ್ನೊಂದು ಅಂಗಡಿಗೆ ಹೋಗಿ ಒಂದು ಸೀರೆನ ತೊಗೊಂಬಂದಿದ್ದೀನಿ, ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೋಡ್ರಿ. ಮೆಕ್ಕಿತೇನಿ ತೊಗೊಂಬಂದ್ವಿ ಅಲ್ಲಿ. ಇಲ್ಲಿ ಚೆನ್ನಾಗಿ ಸಿಗ್ತಾ ನೋಡ್ರಿ ಮೆಕ್ಕಿತೇನಿ. ಅಲ್ಲಿ ನಮ್ಮ ಸೈಡ್ ಸಿಗ್ತಾ ಇಲ್ಲ, ಈಗೇನೋ ಸೀಸನ್ ಮುಗ್ದೈತಿ ಏನೋ ಗೊತ್ತಿಲ್ಲ. ಅಲ್ಲಿ ಅಷ್ಟಾಗಿ ಸಿಗ್ತಾ ಇಲ್ಲ. ಇಲ್ಲಿ ಎಲ್ಲ ಕಡೆನೂ ಸಿಗ್ತಾ ನೋಡ್ರಿ. ಬೀದಿಗೂ ಎಲ್ಲ ಕಡೆನೂ ಸುಟ್ಟಿದ್ದು ಮತ್ತು ಕುದಿಸಿದ್ದು ಎಲ್ಲ ಸಿಗ್ತಾವೆ. ಹಾಗಾಗಿ ನಂಗೆ ಭಾಳ ಇಷ್ಟ ಮೆಕ್ಕಿತೇನಿ ಅಂದ್ರೆ. ಮತ್ತು ನಯನಂಗೂ ಜಾಸ್ತಿ ಇಷ್ಟ ಸ್ವೀಟ್ ಕಾರ್ನ್ ಅಂದ್ರೆ. ಹಾಗಾಗಿ ತೊಗೊಂಬಂದು ಎಲ್ಲರೂ ಸೇರಿಕೊಂಡು ತಿಂತಾಯಿದ್ದೀವಿ ನೋಡ್ರಿ. ಮೆಕ್ಕಿತೇನಿ ಪಾರ್ಟಿ ಮುಗಿತು, ಬಜ್ಜಿ ಪಾರ್ಟಿ. ಹಂಗೆ ಒಬ್ರೊಬ್ರು ಹೊರಗಿಂದ ಬರ್ತಿರೋದು, ಒಂದೊಂದು ಹಿಡ್ಕೊಂಡು ಬರ್ತಾ ಇರೋದು, ಬಾರಿಸ್ತಾ ಇರೋದೆ. ಮೆಣಸಿನ್ಕಾಯಿ ಖಾರದ ತರ್ತಾನ ಅಲ್ಲಿ ಇವರು ಇರ್ತಾವಲ್ಲ ಬಾಗವನ್ ಬಲ್ಲಿ ಕಡದ್ ನೋಡಿ ನೀರು ಕೂಡ ತರ್ತಿರ್ಬೇಕು. ಕಡದ್ ನೋಡಿ ಅರ್ಲ ಈ ಕಾಯಿಪಲ್ಲೆ ಮಾಡಾಗ ವ್ಯಾಪಾರ ಮಾಡಾಗ ಕಾಯಿಪಲ್ಲೆ ಬರ್ತಾರ ಹೆಣ್ಮಕ್ಳು 3 ನೋಟ್ ನಾಲ್ಗೆ ಗಚ್ಕೊಂಡ ನೋಡ್ತಾರ. ನಾ ತಿಂದಿನಿ ನಿಜ. ಕಾಯಿಪಲ್ಲೆ ಮಾರೋ ತಿಂದ ನೋಡ್ತಾರ. ಮತ್ತೆ ಏ ಖಾರ ಇಲ್ಲ ಹೇಳಿನ ಅದೇನೋ ಮೆಣಸಿನ್ಕಾಯಿ ಜೊತೆ ತಿಂದ್ರೆ ಬಜ್ಜಿನ ಟೇಸ್ಟ್ ಬೇರೆ ಬೇ. ಮತ್ತೆ ಹಂಗ ಬಜ್ಜಿ ಅವ್ನು ಎರಡು ಕೂಡ ಸೇರ್ತಿರ್ಬೇಕು. ಹೊಡಿ ಸ್ವೀಟ್ ಕಾರ್ನು ಮತ್ತು ಬಜ್ಜಿ ತೊಗೊಂಬಂದು ನೋಡ್ರಿ ನಮ್ಮ ತಮ್ಮ. ಎಲ್ಲ ತಿನ್ಕೊಂಡ್ವಿ. ಹೊಟ್ಟೆ ಅಂತೂ ಫುಲ್ ಟೈಟ್ ಆಯಿತು. ರಾತ್ರಿಗೆ ಅಡುಗೆ ನೋಡ್ಬೇಕು, ಲೈಟಾಗಿ ಒಂಚೂರು ಅನ್ನ ಮಾಡ್ಕೊತೀವಿ ನೋಡ್ರಿ ಅಷ್ಟೇ. ಯಾಕಂದ್ರೆ ಯಾರಿಗೂ ಹಶ್ವಿಲ್ಲ, ಎಲ್ಲರೂ ಬಜ್ಜಿ ಮೆಕ್ಕಿತೇನಿ ತಿಂದಿವಲ್ಲ. ಹಂಗಾಗಿ ಇವತ್ತಿನ ದಿನ ನಂದು ಹಿಂಗಿತ್ತು ನೋಡ್ರಿ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.